ಹಲೋ ಸ್ನೇಹಿತರೆ, ನಮಸ್ಕಾರ, ಶುಭೋದಯ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಮೈಸೂರಿನ ಎಡಮುರಿ ಫಾಲ್ಸು. ಇದು KRS ಹತ್ರ ಇದೆ. ಮೈಸೂರು ಸಿಟಿಯಿಂದ ಸುಮಾರು 4-5 ಕಿಲೋಮೀಟ್ರ್ ದೂರದಲ್ಲಿದೆ. ಇದನ್ನು ಎಡಮುರಿ ಮತ್ತು ಬಲಮುರಿ ಫಾಲ್ಸ್ ಅಂತ ಹೇಳ್ತಾರೆ. ನೀರಿರೋ ಅಂಥ ಜಾಗ. ಸಾಮಾನ್ಯ ಬೇಸಿಗೆಯಲ್ಲಿ ನೀರು ಎಲ್ಲ ಕಡೆ ಬತ್ತೋಗಿರುತ್ತೆ. ಆದರೆ ನಿಮಗೆ ಇದೊಂದು ಬೆಸ್ಟ್ ಪ್ಲೇಸು. ಮಾರ್ಚಿಂದ ಆಗಸ್ಟ್ ತನಕ ಇಲ್ಲಿ ನೀರೊಳಗಡೆ ಇಳಿದು ಆಟಾಡ್ಬೋದು. ನಾನು ನನ್ನ ತಂಗಿ ಮಕ್ಕಳು ಎಲ್ಲರೂ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿ ಇಳಿಬೋದು. ಬಟ್ ಅದೇ ಮಳೆಗಾಲದಲ್ಲಿ ಬಂದರೆ ನೀವು ಇಲ್ಲಿ ಕಾಲಿಡೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಅಷ್ಟು ಫೋರ್ಸಾಗಿ ನೀರು ಹರಿತಾ ಇರುತ್ತೆ. ಇಲ್ಲಿ ನೋಡಿ ತುಂಬ ಜನ ಬಂದಿದ್ದಾರೆ. ಹಿಂದೆ ನೋಡ್ಬೋದು ನೀವು ಹೇಗಿದೆ ಅಂತ. ಆದರೆ ಮಧ್ಯದಲ್ಲಿ ಫುಲ್ಲು ಗ್ರೀನರಿ ತುಂಬಿಕೊಂಡಿದೆ. ಅದರ ಮಧ್ಯ ಈ ನದಿ, ಕಾವೇರಿ ನದಿ ಹರಿತಾ ಇದೆ. ಫಾಲ್ಸ್ ಇದೆ. ಬಲಮುರಿಲಿ ಆ್ಯಕ್ಚುಲಿ ನೀರು ಬಂದು ತುಂಬ ಕಡಿಮೆ. ಸಾಮಾನ್ಯ ಎಲ್ಲರೂ ಅಲ್ಲಿ ಹೋಗಲ್ಲ, ಕೆಲವರು ಕಡಿಮೆ ಜನ. ಆದರೆ ಎಡಮುರಿಲಿ ತುಂಬ ಜನನ ನೀವು ನೋಡ್ಬೋದು. ಇಲ್ಲಿ ಬನ್ನಿ, ಅಲ್ಲೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಎಷ್ಟು ಜನ ನೀರು ತುಂಬಿದೆ ಇಲ್ಲಿ ಅಂತ. ತುಂಬ ಕ್ಲಿಯರ್ ಆಗಿದೆ ನೀರು. ಸಖತ್ತು ಜನ ಬರ್ತಾರೆ ಈ ಟೈಮಲ್ಲಿ ಅಟ್ಲೀಸ್ಟ್ ನಾವು ಇಳಿಬೋದು ನೀರಿನ ಕೆಳಗೆ. ಆದರೆ ಮಳೆಗಾಲ ಬಂದರೆ ಚಾನ್ಸೇ ಇಲ್ಲ. ಇಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ನೋಡ್ತಿದ್ದಾರಲ್ಲ, ಈ ಜಾಗದಲ್ಲಿ ತುಂಬ ಕ್ಲಿಯರ್ ಆಗಿದೆ ನೀರು. ಜಾಗ ಏನಪ್ಪ ಅಂದರೆ, ಇದು ಬಂದು ಎಡಮುರಿ. ಪಕ್ಕದಲ್ಲೇ ಒಂದು 400 ಮೀಟ್ರ್ ಅಂತ ಹೇಳ್ಬೋದು. ಅಲ್ಲಿ ಬಲಮುರಿ ಇದೆ. ಅಲ್ಲಿ ಇಷ್ಟು ನೀರಿಲ್ಲ. ಅದರಿಂದ ನಾವು ಕೆಳಗಡೆ ಇಳಿಯೋ ಚಾನ್ಸಸ್ಸು ಸ್ವಲ್ಪ ಕಡಿಮೆ ಇರುತ್ತೆ. ಅದರಿಂದ ಜನ ಜಾಸ್ತಿ ಎಡಮುರಿಗೆ ಬರ್ತಾರೆ. ಒಂದು ವೀಕೆಂಡ್ ಗೆಟ್ ಅವೇ ಅಂತ ಹೇಳ್ಬೋದು. ಒಳ್ಳೆ ಪಿಕ್ನಿಕ್ ಸ್ಪಾಟ್. ಇಲ್ಲಿ ನೋಡ್ತಿದ್ದೀರ ಜನ. ಬನ್ನಿ ಹೋಗಿ ಆಟ ಆಡೋಣ. ಓಯ್ ಅಯ್ಯೋ ಮೋನು, ನಿರ್ಮನ್ಯು, ಮೋನು. ಒಳ್ಳೆ ಪ್ಲೇಸು ಎಂಜಾಯ್ ಮಾಡೋಕ್ಕೆ. ನೀರಲ್ಲಿ ಇಳಿದು ಒಂದು 5 ನಿಮಿಷಕ್ಕೇ ನಿಮ್ಮದು ಬಟ್ಟೆ ಎಲ್ಲ ಒಣಗೋಗ್ಬಿಡುತ್ತೆ. ಅಷ್ಟು ಬಿಸಿಲಿದೆ. ತುಂಬ ಚೆನ್ನಾಗಿದೆ ಆಟಾಡೋಕ್ಕೆ. ಪಕ್ಕದಲ್ಲಿ ಗ್ರೀನರಿ ನೋಡ್ತಿದ್ದೀರಾ, ಭತ್ತದ ತೆನೆ ಎಲ್ಲ ಇದೆ. ಒಂದಿನ ಇಲ್ಲಿ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಬೋದು. ಇದು ಒಂದು ಪಿಕ್ನಿಕ್ ಸ್ಪಾಟ್ ಸಹ ಕೂಡ. ನೋಡ್ತಿದ್ದೀರಲ್ಲ, ಇದು ಬಲಮುರಿ ಫಾಲ್ಸು. ಎಡಮುರಿ ಪಕ್ಕನೇ ಇದೆ. ಒಂದು 500 ಮೀಟ್ರು, 400ರಿಂದ 500 ಮೀಟ್ರ್ ಬರಬೇಕಾಗತ್ತೆ. ಇಲ್ಲಿ ನೀರು ಅಷ್ಟು ಇಲ್ಲ. ಮಳೆ ಬಂದರೆ ತುಂಬ ಚೆನ್ನಾಗಿ ಇಲ್ಲಿ ಧುಮ್ಮಿಕ್ಕಿ ಹರಿಯುತ್ತೆ. ಎಡಮುರಿಗಿನ ದೊಡ್ಡದಾಗಿದೆ ಇದು. ಇಲ್ಲಿ ಬನ್ನಿ, ಸ್ವಲ್ಪ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸಾಯಂಕಾಲ ಆಗ್ತಿದ್ದಂಗೆ ಇನ್ನೂ ಜನ ಜಾಸ್ತಿ ಆಗ್ತಾರೆ. ನಾವು ಬೆಳಗ್ಗೆ ಬಂದಾಗ ಸ್ವಲ್ಪ ಕಡಿಮೆ ಜನ ಇದ್ದರು, ಆದರೆ ಈಗ ತುಂಬ ಜನ ಆಗಿದ್ದಾರೆ. ಎಡಮುರಿಗಿನ ದೊಡ್ಡದಾಗಿದೆ ಬಲಮುರಿ. ಇಲ್ಲಿಗೆ ಒಂದು ಸಣ್ಣ ದೇವಸ್ಥಾನನೂ ಇದೆ. ಇಲ್ಲಿ ಒಂದು ಒಳ್ಳೆ ಗುಡಿ ಸಹ ಇದೆ. ಗಣಪತಿ ಬಲಮುರಿ ಅಂತ ಹೇಳ್ತಾರೆ. ಬಲಮುರಿ ಗಣಪತಿ ನೋಡಿ, ಇದೇ ಬಲಮುರಿ. ಒಳಗಡೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಶ್ವರನ ದೇವಸ್ಥಾನ. ಇದು ಬಲಮುರಿ ಗಣಪತಿ.
ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ನಮ್ಮದು ಇವತ್ತಿನ ಒಂದು ಸ್ಮಾಲ್ ಪಿಕ್ನಿಕ್ ಮುಗೀತು. ಬಲಮುರಿ ಮತ್ತು ಎಡಮುರಿ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ನೀವೇನಾದರೂ ಮೈಸೂರು ವಿಸಿಟ್ ಮಾಡಬೇಕಾದ್ರೆ ನಿಮ್ಮ ಲಿಸ್ಟಲ್ಲಿ ಇದನ್ನು ಸಹ ಒಂದು ಆ್ಯಡ್ ಮಾಡಿ. ತುಂಬ ಚೆನ್ನಾಗಿದೆ. ಬೇಸಿಗೆಲಂತೂ ಒಂದು ಒಳ್ಳೆ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.